ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲ್ಲೇ ತಮ್ಮನೋಡ್ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡೋಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತು ಅಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಇವತ್ತಿನ ಎಪಿಸೋಡಿನ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಶನಿವಾರ ಎಪಿಸೋಡ್ದು ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಿಮಗೂ ಕೂಡ ಗೊತ್ತಿರೋಂಗೆ ನಿನ್ನೆ ಎಪಿಸೋಡ್ ಗಂಟ ಬಂತು ಅಂದರೆ ಯಾವ ರೀತಿ ಟೀಮ್ ಡಿವೈಡ್ ಆಗಿದೆ, ಯಾವ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲನೂ ಕೂಡ ಗೊತ್ತಲ್ವಾ. ಅದಾದಮೇಲೆ ಇವಾಗ ಒಂದು ಸಕ್ಕತ್ತಾಗಿರೋ ಟ್ವಿಸ್ಟ್ನ ತೊಗೊಂಬಂದಿದ್ದಾರೆ, ಯಾವ ರೀತಿ ಇದೆ. ಆಮೇಲೆ ಹಾಗೆ ಟಾಸ್ಕ್ಗಳನ್ನೂ ಕೂಡ ಕೊಡ್ತಿದ್ದಾರೆ. ಹಾಗೆ ಇವತ್ತಿಂದ ಬಂತು ಅಂದರೆ ಏನಲ್ಲಿ ಟೀಮ್ ಮಾಡಿದಾರಲ್ಲ ಆ ಟೀಮಲ್ಲಿ ಒಬ್ಬೊಬ್ಬರೇ ಅಲ್ಲಿ ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಅವ್ರ ಬಿಗ್ ಬಾಸ್ ಜರ್ನಿ ಇಲ್ಲಿಗೆ ಎಂಡ್ ಆಗುತ್ತೆ. ಬನ್ನಿ ಇವಾಗ ಯಾವ್ಯಾವ ಥರ ಟಾಸ್ಕ್ ಕೊಟ್ಟಿದ್ದಾರೆ, ಯಾರು ಎಲಿಮಿನೇಟ್ ಆದರೂ ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಹೊಸಬ್ರು ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ಅದೇ ವಿಡಿಯೋಕ್ಕೂ ಫಸ್ಟ್ ನೋಟ್ಸ್ಕೊಂಡ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನಿಮಗೂ ಕೂಡ ಗೊತ್ತಿರೋಂಗೆ ಅಲ್ಲಿ 4 ಜನ ಜಡ್ಜಸ್ ಇದ್ದಾರೆ. ಆ 4 ಜನ ಜಡ್ಜಸ್ಗೂ ಕೂಡ ಆ ಟೀಮ್ಗೆ ಆದಂಥ ಒಬ್ಬೊಬ್ರು ಕ್ಯಾಪ್ಟನ್ ಇದ್ದಾರೆ. ಆ ಕ್ಯಾಪ್ಟನ್ ಅವರು ಅವ್ರ ಟೀಮ್ಗೆ ಯಾರ್ಯಾರನ್ನ ಬೇಕು ಅವ್ರವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದೊಂದ್ಸತಿ ಬಂತು ಅಂದರೆ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಇಷ್ಟ ಇಲ್ಲ ಅಂದರೂ ಕೂಡ ಅವ್ರ ಟೀಮ್ಗೆ ಹೋಗಲೇಬೇಕಾಗಿರುತ್ತೆ. ಅದರಿಂದ ಒಬ್ಬೊಬ್ರು ಬಂತು ಅಂದರೆ ಅಲ್ಲಿನ ಟೀಮ್ ಜಡ್ಜಸ್ ಏನಿರ್ತಾರಲ್ಲ ಅವ್ರು ಸೆಲೆಕ್ಟ್ ಮಾಡಿಲ್ಲ ಅಂದರೂ ಕೂಡ ಅದೇ ಟೀಮ್ಗೆ ಹೋಗಿದ್ದಾರೆ. ಒಟ್ಟಿನಲ್ಲಿ ಈ ಥರ ಎಲ್ಲ ನಡೆದಿದೆ ಅಲ್ವಾ. ಇವಾಗ ಒಂದ್ಸತಿ ಬೇಕಾದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಫೋಟೋ ಹಾಕ್ತೀನಿ ನೋಡಿ, ಯಾರ್ಯಾರು ಯಾವ್ಯಾವ ಟೀಮಲ್ಲಿದ್ದಾರೆ ಅಂತ. ಬನ್ನಿ ಇವಾಗ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗ್ತಿದೆ, ಯಾರು ಎಲಿಮಿನೇಟ್ ಆಗ್ತಿದ್ದಾರೆ ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ಎಪಿಸೋಡಲ್ಲಿ ಬಂತು ಅಂದರೆ ಏನೊಂದು ಟೀಮ್ಗಳಾಗಿದೆಯಲ್ಲ ಆ ಟೀಮ್ಗಳ ಬಗ್ಗೆ ಕೇಳ್ತಾರೆ. ಆ ಶ್ರುತಿ ಅವ್ರು ಬಂತು ಅಂದರೆ ಏನಲ್ಲಿ 24 ಜನನೂ ಕೂಡ ಸ್ಟ್ರಾಂಗ್ ಇದ್ದಾರೆ, ಅದರಲ್ಲಿ ಯಾರು ಉಳ್ಕೋತಾರಲ್ಲ ಅವ್ರು ಬಂತು ಅಂದರೆ ಸೂಪರ್ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಅದಾದಮೇಲೆ ಬಂತು ಅಂದರೆ ಅಲ್ಲಿ ನಿರಂಜನ್ ಅವ್ರು ಹೇಳ್ತಾರೆ ಏನು ಈ 3 ಜನದಲ್ಲೂ ಬಂತು ಅಂದರೆ ವಿನಯ್ ಅವರೇ ಸಖತ್ತು ಸಾಫ್ಟ್ ಆಗಿರೋದು ಅನ್ನೋ ಥರ ಒಂದು ಮಾತುಕತೆ ಬರ್ತಿದೆ ಅಂತ ಹೇಳ್ತಾರೆ. ಚಂದನ್ ಅವ್ರು ಬಂತು ಅನ್ನೋ ಸ್ವಲ್ಪ ಬ್ರೂಟಲ್ಲು, ವಿನಯ್ ಅವ್ರು ಸಾಫ್ಟ್ ಅನ್ನೋ ಥರ ಹೇಳ್ತಾರೆ. ಅದೇನು ಹೊರಗಡೆ ಒಂದು ಏನು ವಿನಯ್ ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಏನಾಗ್ತಿದೆಯಲ್ಲ ನೆಗೆಟಿವ್ ಅದ್ರ ಬಗ್ಗೆ ಒಂದು ರೀತಿ ಮಾತಾಡ್ತಾರೆ. ಅಲ್ಲಿ ವಿನಯ್ ಅವರು ಕೂಡ ಅದ್ರ ಬಗ್ಗೆ ಒಂದು ರೀತಿ ಕೌಂಟರ್ ಕೊಡೋ ಥರ ಕೊಡ್ತಾರೆ. ಅಂದರೆ ಏನಂತ ಹೇಳ್ತಾರೆ ಅಂದರೆ ನಂದೊಂದು ಮಗು ಮುಖ ನೋಡಿ, ಒಂದು ಡೀಸೆನ್ಸಿ ನೋಡಿ, ನಂದೊಂದು ತಾಳ್ಮೆನ ನೋಡಿ ಸಾಕಷ್ಟು ವೀಡಿಯೋಸ್ ಆಗ್ತಿದ್ದಾರೆ. ನಾವಿಲ್ಲಿ ಕರ್ಸ್ಬಿಟ್ಟು ಏನೊಂದು ತಾಂಬೂಲ ಕೊಟ್ಬಿಟ್ಟು ಕಳ್ಸೋಕ್ಕೆ ನಮ್ಮ ಮನೆ ಗುರುಪ್ರವೇಶ ಮಾಡ್ತಾಯಿಲ್ಲ, ಇಲ್ಲಿ ಒಂದು ಬಿಗ್ ಬಾಸ್ ಕಳಿಸ್ತಾ ಇರೋದು. ಹೆಂಗೆ ಕಳಿಸ್ಬೇಕು, ವೆಲ್ ಸೆಟೆಡಾಗಿ ಹೆಂಗೆ ಇದು ಮಾಡಬೇಕು ನಾವು ಮಾಡ್ತಿದ್ದೀವಿ, ಇಲ್ಲೇ ಸರ್ವೈವ್ ಆಗ್ತಿಲ್ಲ ಅಂದರೆ ಒಳಗಡೆ ಏನು ಬದನೆಕಾಯಿ ತಗೋಗ್ತಾರ ಅಂತ ಹೇಳ್ತಾರೆ. ಈ ಥರ ಒಟ್ಟಿನಲ್ಲಿ ಏನು ಹೊರಗಡೆ ಒಂದು ಏನು ನಡೀತಿದೆಯಲ್ಲ ವಿನಯ್ ಅವ್ರದ್ದು ಒಂದು ನೆಗೆಟಿವಿಟಿ ಅದ್ರ ಬಗ್ಗೆ ಈ ಥರ ಹೇಳ್ತಾರೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟು ಒಂದೊಂದು ಟೀಮ್ನೇ ವೆಲ್ಕಮ್ ಮಾಡ್ಕೋತಾರೆ. ಫಸ್ಟ್ ಬಂತು ಅಂದರೆ ವಿನಯ್ ಅವ್ರ ಟೀಮ್ ಬರುತ್ತೆ. ಅಲ್ಲಿ ಏನಲ್ಲಿ ಕ್ಯಾಪ್ಟನ್ ಏನಿದಾರಲ್ಲ ಲಕ್ಷ್ಮಿ ಅವ್ರನ್ನ ಕೇಳ್ತಾರೆ ನಿಮ್ಮ ಟೀಮ್ ಹೇಗಿದೆ ಅಂತ. ನಮ್ಮ ಟೀಮ್ ಬಂದು ಟಾಸ್ಕು ಕೂಡ ಪಕ್ಕ ಆಡ್ತೀವಿ, ಎಂಟರ್ಟೈನ್ಮೆಂಟು ಕೂಡ ಪಕ್ಕ ಮಾಡ್ತೀವಿ, ಒಂದು ರೀತಿ ಫುಲ್ ಪ್ಯಾಕೇಜ್ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ವಿನಯ್ ಅವ್ರನ್ನ ಕೇಳಿದಕ್ಕೆ ಅವರು ಕೂಡ ಅಷ್ಟೇ ನಿಮ್ಮ ಓನ್ ಟ್ಯಾಲೆಂಟಿಂದನೇ ಇಲ್ಲಿ ಗಂಟ ಬಂದಿದ್ದೀರಾ, ಏನು ಹೇಳೋದೇನಿಲ್ಲ, ನೀವು ಸಕ್ಕದಾಗ ಆಡ್ರಿ, ನಿಮ್ಮದು ಟ್ಯಾಲೆಂಟ್ ಏನಿದೆ ಅದ್ರ ಪ್ರಕಾರ ಆಡ್ರಿ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಶ್ರುತಿ ಅವ್ರ ಟೀಮ್ ಬರುತ್ತೆ. ಅಂದರೆ ಕ್ಯಾಪ್ಟನ್ ಬಂತವ್ರೆ ರಾಜೀವ್ ಅವ್ರ ಟೀಮ್ ಬರುತ್ತೆ. ಅವ್ರು ಬಂತು ಅಂದರೆ ಏನು ಹೇಳ್ತಾರೆ ಅಂದರೆ ಎಲ್ಲ ಟೀಮ್ಗಿಂತ ನಮ್ಮ ಟೀಮ್ ಸ್ಟ್ರಾಂಗ್ ಇದೆ ಅಂತ ಹೇಳ್ತಾರೆ. ಹಾಗೆ ಬಂತು ಅಂದರೆ ಅನುಭವ ಇದ್ದರೆ ಅಮೃತ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಇವ್ರು ವಿನಯ್ ಅವ್ರು ಕೌಂಟ್ರ್ ಕೊಡ್ತಾರೆ. ಅಂದರೆ ಅಮೃತದಿಂದ ಅನುಭವ ಆಗಿರುತ್ತೆ ಅನ್ನೋ ಥರ ಒಂದು ಕೌಂಟ್ರ್ ಕೊಡ್ತಾರೆ. ಅಲ್ಲಿ ರಾಜೀವ್ ಅವರು ಕೂಡ ಹೌದು ಹೌದು ಅಂತಾರೆ. ಅದಾದಮೇಲೆ ನೆಕ್ಸ್ಟ್ ಬಂತು ಅಂದರೆ ಅಲ್ಲೊಂದು ಅವ್ರ ಟೀಮ್ ಅವ್ರು ಕವನ ಬರೆದಿರ್ತಾರೆ. ಅವ್ರು ಒಬ್ಬರು ಬಿಸ್ನೆಸ್ ಮ್ಯಾನು, ಎಲ್ಲರ ಬಗ್ಗೆನೂ ಕೂಡ ಕವನ ಬರೆದಿರ್ತಾರೆ, ಸಕ್ಕತ್ತಾಗಿ ಬರೆದಿರ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟು ಸಂಗೀತ ಟೀಮ್ ಅವ್ರು ಎಂಟ್ರಿ ಕೊಡ್ತಾರೆ. ಅಲ್ಲಿ ಬಂತು ಅಂದರೆ ನಿರಂಜನ್ ಅವ್ರು ಹೇಳ್ತಾರೆ ಅಂದರೆ ಸಂಗೀತ ಅವರು ಕೂಡ ಎಲ್ಲೋ ಹಾಕಿದ್ದಾರೆ. ಹಾಗೆ ಅವ್ರ ಟೀಮ್ ಲೀಡರು ಅವರು ಕೂಡ ಎಲ್ಲೋ ಹಾಕಿದ್ದಾರೆ ಪೂರ್ಣಿಮಾ ಅವರು. ಅದರಿಂದ ಅಲ್ಲಿ ವಿನಯ್ ಅವರು ಎಲ್ಲೋ ದಟ್ಟಿ ಫಿಲ್ಲೋ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಸಂಗೀತ ಅವ್ರು ಬಂದವರೆ ಅದನ್ನು ವಾಪನೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಬಂತು ಅಂದರೆ ಅಲ್ಲಿ ನಿರಂಜನ್ ಅವ್ರು ಹೇಳ್ತಾರೆ ಅದೇನಲ್ಲಿ ಪೂರ್ಣಿಮಗೆ ಬಂತು ಅಂದರೆ ಒಂದಿಬ್ಬರು ಇಷ್ಟ ಇರಲಿವಲ್ಲ ಅವ್ರ ಟೀಮಿಗೆ ಬರೋದು, ಅಂದರೆ ಲಾಸ್ಟಲ್ಲಿ ಯಾರು ಒಬ್ರು ಉಳಿದ್ರೆ ಯಾರು ಟೀಮ್ಗೆ ಹೋಗಿರಲ್ಲ ಅವ್ರು ಹೋಗಲೇಬೇಕಲ್ವ. ಅದರಿಂದ ಅಲ್ಲಿ ಪೂರ್ಣಿಮಾ ಅವ್ರಿಗೆ ಒಂದಿಬ್ಬರು ಇಷ್ಟ ಇರಲಿವಲ್ಲ ಅವ್ರ ಟೀಮಿಗೆ ಬರೋದು. ಅದರಿಂದ ಅಲ್ಲಿ ನಿರಂಜನ್ ಅವರು ಪೂರ್ಣಿಮಾ ಅವ್ರನ್ನ ಕೇಳ್ತಾರೆ ಏನೆಲ್ಲ ಸೆಟ್ ಆಗಿದೆಯಾ ಅಂತ. ಅದಕ್ಕೆ ಪೂರ್ಣಿಮಾ ಅವರು ಸೆಟ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನಿರಂಜನ್ ಅವರು ಸೆಟ್ ಆಗಲಿಲ್ಲ ಅಂದರೂ ಮಾಡ್ಕೊಳ್ಳೇಬೇಕು ಅನ್ನೋ ಥರ ಹೇಳ್ತಾರೆ. ಅದಕ್ಕೆ ಪೂರ್ಣಿಮಾ ಅವರು ನಾವು ಮಾಡ್ಕೋತೀವಿ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಒಂದು ಡೈಲಾಗ್ ಕೊಡಿ ಅಂತ ಹೇಳ್ತಾರೆ. ಅಲ್ಲಿ ಮಹಾಕವಿ ಮಂಜುಂಗೆ ಡೈಲಾಗ್ ಕೂಡ ಹೊಡಿತಾರೆ. ಇದೆಲ್ಲ ಆದಮೇಲೆ ಅಲ್ಲಿ ಚಂದನ್ ಶೆಟ್ಟಿ ಅವ್ರ ಟೀಮ್ ಎಂಟ್ರಿ ಕೊಡುತ್ತೆ. ಆಮೇಲೆ ಅಲ್ಲಿ ನಿರಂಜನ್ ಅವ್ರು ಹೇಳ್ತಾರೆ ಒಂದೊಂದು ಮುತ್ತು ಅನ್ನೋ ಥರ ಹೇಳ್ತಾರೆ. ಅಲ್ಲಿ ಚಂದನ್ ಅವರು ನಂತರ ಅಂತ ಹೇಳ್ತಿರ್ತಾರೆ. ಅದಾದಮೇಲೆ ಅಲ್ಲಿ ಎಲ್ಲ ಟೀಮ್ ಅವರು ಕೂಡ ಒಂದು ಡೈಲಾಗ್ ಕೊಡಿತಾರೆ ಅಂತ ಹೇಳ್ಬೋದು. ಅಂದರೆ ನಾವು ಬರೋವರೆಗೂ ಮಾತ್ರ ಬೇರೆಯವರು ಅವ, ನಾನು ಬಂದಮೇಲೆ ನಂದೇ ಅವ ಅನ್ನೋ ಥರ ಒಂದು ಡೈಲಾಗ್ ಕೊಡಿತಾರೆ. ಯಾಕಂದರೆ ಲಾಸ್ಟಲ್ಲಿ ಬರ್ತಾರಲ್ಲ ಆ ಥರ ಒಂದು ಡೈಲಾಗ್ ಕೊಡಿತಾರೆ. ಅಲ್ಲಿ ಸಂಗೀತ ಅವ್ರು ಇಲ್ಲ ಸಿಂಕ್ ಆಗಲಿಲ್ಲ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಅವ್ರ ಟೀಮ್ಗಳಿಗೆ ಟಾಸ್ಕ್ ಕೊಡ್ತಾರೆ. ಅಂದರೆ ಟೀಮ್ ಕ್ಯಾಪ್ಟನ್ಗಳು ಏನಿದಾರಲ್ಲ ಅವ್ರು ಬಂತು ಅಂದರೆ ಅವ್ರ ಟೀಮಿಂದನೇ 3 ಜನನ ಅಲ್ಲಿ ಎಲಿಮಿನೇಟ್ ಮಾಡಬೇಕಾಗಿದೆ. ಅಂದರೆ ನನ್ನ ಟೀಮಲ್ಲಿ ಅವ್ರು ವೀಕ್ ಅಂದ್ಬಿಟ್ಟು ಹೊರಗಡೆ ಹಾಕಬೇಕಾಗಿರುತ್ತೆ. ಅವಾಗೊಂದು ಶ್ರುತಿ ಅವರೊಂದು ಮಾತು ಕೂಡ ಹೇಳ್ತಾರೆ, ಅಂದರೆ ಹೊರಗಡೆ ಹಾಕೋಕೆ ಹೋಗಿ ಸ್ಟ್ರಾಂಗ್ ಆಗಿರೋರನ್ನ ಹೊರಗಡೆ ಹಾಕಿ ವೀಕ್ ಆಗಿರೋರನ್ನ ಟೀಮಲ್ಲಿ ಇಕ್ಕಾಬಿಡ್ತೀರಾ, ನೋಡ್ಕೊಂಡು ಅಲ್ಲಿ ಯಾರನ್ನ ಹೊರಗಡೆ ಹಾಕಬೇಕು, ನೋಡ್ಕೊಂಡು ಯಾರು ವೀಕ್ ಇರ್ತಾರಲ್ಲ ಅಂಥವ್ರನ್ನ ಹೊರಗಡೆ ಹಾಕಿ ಅಂತ ಹೇಳ್ತಾರೆ. ಹಾಗೆ ಟೀಮ್ನು ಕೂಡ ಕಾಪಾಡ್ಕೋಬೇಕು, ನೀವು ಕೂಡ ಕಾಪಾಡ್ಕೋಬೇಕು ಅನ್ನೋ ಥರ ಹೇಳ್ತಾರೆ. ಇದೆಲ್ಲ ಆದಮೇಲೆ ಅಲ್ಲಿ ಪೂರ್ಣಿಮಾ ಅವ್ರು ಬರ್ತಾರೆ. ಅಲ್ಲೇನು 3 ಜನನ ಅಲ್ಲಿ ಟೀಮಿಂದ ಹೊರಗಡೆ ಹಾಕಬೇಕು. ಹೊರಗಡೆ ಹಾಕಿದ್ಮೇಲೆ ಅಲ್ಲೇನು 3 ಜನ ಇರ್ತಾರಲ್ಲ, ಇಲ್ಲೇನು ರೀಸನ್ಸ್ ಕೊಟ್ಬಿಟ್ಟು ಪೂರ್ಣಿಮಾ ಅವ್ರು ಹೊರಗಡೆ ಹಾಕಿರ್ತಾರಲ್ಲ, ಅಲ್ಲಿ ಆ 3
ಮೂರು ಜನನೂ ಕೂಡ ಅವ್ರವ್ರ ಬಗ್ಗೆ ಹೇಳ್ಕೊಬೇಕಾಗಿರುತ್ತೆ. ಅಂದರೆ ನಾನು ವೀಕ್ ಅಲ್ಲ, ಏನು ಸ್ಟ್ರಾಂಗು, ಬಂದಿದ್ದಾವಿಂದ ಯಾವ ರೀತಿ ಟಾಸ್ಕ್ ಆಡಿದ್ದೀನಿ ಅದನ್ನು ಹೇಳ್ಕೊಬೇಕಾಗಿರುತ್ತೆ. ಅಲ್ಲಿ ಜಡ್ಜಸ್ಸು ಆ 3 ಜನದಲ್ಲಿ ಅಲ್ಲಿ ಸೇವ್ ಮಾಡ್ತಾ ಹೋಗ್ತಾರೆ. ಅಂದರೆ 3 ಜನದಲ್ಲಿ ಏನು ವಾದ ಮಾಡ್ತಾರಲ್ಲ, ಅಂದರೆ ಯಾರು ಒಂದು ರೀತಿ ಸ್ಟ್ರಾಂಗ್ ಅನಿಸ್ತಾರಲ್ಲ ಅವ್ರನ್ನ ಒಬ್ಬರನ್ನ ಸೇವ್ ಮಾಡ್ತಾರೆ. ಅದಾದಮೇಲೆ ಇನ್ನಿಬ್ಬರು ಇರ್ತಾರಲ್ಲ ಅವ್ರಿಗೂ ಒಂದೊಂದು ರೀತಿ ಟಾಸ್ಕ್ನ ಕೊಡ್ತಾ ಹೋಗ್ತಾರೆ. ಆ ಟಾಸ್ಕ್ ಏನು ಅಂತೆಲ್ಲ ಹೇಳ್ತೀನಿ. ಇಲ್ಲಿ ಪೂರ್ಣಿಮಾ ಅವ್ರು ಬಂತು ಅಂದರೆ 3 ಜನನ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಒಬ್ಬರು ಬಂತು ಅಂದರೆ ಮಂಜಾ, ಅವರು ರೀಸನ್ಸ್ ಏನಂತ ಕೊಡ್ತಾರೆ ಅಂದರೆ, ಒಂದು ಬಟ್ಟೆ ಹಾಕೊಳ್ಳೋ ಟಾಸ್ಕ್ ಕೊಟ್ಟಿರ್ತಾರಲ್ಲ, ಆ ಟಾಸ್ಕ್ಗಳು ಬಂತು ಅಂದರೆ ಬಟ್ಟೆ ಮಾತ್ರ ಬೇಗ ಹಾಕೊಂಡ್ರು, ಒಂದು ರೀತಿ ಅವ್ರಿಗೆ ಏನು ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಒಂದು ರೀತಿ ಆ ಥರ ಬೀಳ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಕಾಮಿಡಿ ಮಾಡೋ ಅಂತೇಳಿರು, ಅಂದರೆ ಎಂಟರ್ಟೈನ್ಮೆಂಟ್ ಮಾಡೋ ಅಂತೇಳಿರು, ಬಟ್ ಆದರೆ ಎಂಟರ್ಟೈನ್ಮೆಂಟ್ ಮಾಡಲಿಲ್ಲ, ಬರೀ ಬಟ್ಟೆ ಮಾತ್ರ ಹಾಕೊಂಡ್ರು ಅನ್ನೋ ಥರ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತಿದೆ? ಅಂದರೆ ಮಹಾಕವಿ ಮಂಜು ಏನು ಒಂದು ಬಟ್ಟೆ ಹಾಕೋಬೇಕಾದ್ರೆ ಎಂಟರ್ಟೈನ್ಮೆಂಟ್ ಮಾಡಿದ್ರಾ, ಮಾಡಲಿಲ್ವಾ? ಹಾಗೆ ಅವರು ಒಂದು ರೀತಿ ಏನು ಈ ಟೀಮಲ್ಲಿ ಒಂದು ಸ್ಟ್ರಾಂಗ್ ಕಂಡೀಷನ್ ಆಗಿರೋಕ್ಕೆ ಅರ್ಹತೆ ಇದೆಯಾ, ಇಲ್ಲ ಎಲಿಮೇಟ್ ಆಗಬೇಕಾ, ಇವ್ರು ಮಾಡಿ ಸರಿನಾ ತಪ್ಪಾ ಅಂತ ಕಮೆಂಟ್ ಮಾಡಿ ಹೇಳಿ. ಒಟ್ಟು ನನಗನ್ಸೋ ಪ್ರಕಾರ ಬಟ್ಟೆನೂ ಕೂಡ ಅಷ್ಟೇ ಹೆವಿ ಹಾಕೊಂಡ್ರು ಅಂತಲೇ ಹೇಳ್ಬೋದು. ಅಂದರೆ ಟಾಸ್ಕ್ ಏನಿತ್ತು ಆ ಥರ ಆಡೋರು ಅಂತಲೇ ಹೇಳ್ಬೋದು, ಹೆವಿ ಹಾಕೊಂಡ್ರು. ಬಟ್ ಆದರೆ ಎಂಟರ್ಟೈನ್ಮೆಂಟ್ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಅವ್ರು ಮಸ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಬಟ್ ಆದರೂ ಕೂಡ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳ್ಬೋದು. ಒಟ್ನಲ್ಲಿ ಫೈನಲಿ ಮಂಜುನ ಅಲ್ಲಿ ಏನು ವೀಕ್ ಕಂಡೀಷನ್ ಅಂತ ಎಲಿಮಿನೇಟ್ ಮಾಡ್ತಾರೆ ಟೀಮಿಂದ. ಅದಾದಮೇಲೆ ನೆಕ್ಸ್ಟ್ ಬಂತವ್ರೆ ಸುಷ್ಮಿತಾ ಅವ್ರನ್ನು ಕೂಡ ಅಷ್ಟೇ ಎಲಿಮಿನೇಟ್ ಮಾಡ್ತಾರೆ. ಅವ್ರೇನೋ ಒಂದು ಟಾಸ್ಕ್ ಕೊಡ್ತಾರಲ್ಲ, ಆ ಟಾಸ್ಕು ಕೂಡ ಆಡಲ್ಲ. ಒಂದು ಏನು ಕೀ ಎತ್ಕೊಳ್ಳೋ ಟಾಸ್ಕ್ ಇರುತ್ತಲ್ಲ, ಆ ಟಾಸ್ಕಲ್ಲಿ ನೋಡಿದೆ ಒಂದು ಸ್ವಲ್ಪ ಅವರು ಫಿಸಿಕಲಿನೂ ಕೂಡ ಇದ್ದಾರೆ, ಎಬಿಲಿಟಿನೂ ಕೂಡ ಇದೆ. ಬಟ್ ಆದರೆ ಆ ಟಾಸ್ಕಲ್ಲಿ ಅವರು ಕರೆಕ್ಟಾಗಿ ಆಡಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಕೀ ಎಲ್ಲ ಎತ್ಕೊಂಡ್ರು, ಬಟ್ ಆದರೂ ಕೂಡ ಟೆಕ್ನಿಕಲಿ ಒಂದು ಸ್ವಲ್ಪ ಆಡಬೇಕಾಗಿತ್ತು. ಏನು ಅವ್ರು ಫಿಸಿಕಲ್ ಇರೋದಕ್ಕೆ ಒಂದು ಸ್ವಲ್ಪ ಟೆಕ್ನಿಕಲಿ ಆಡಬೇಕಾಗಿತ್ತು, ಬಟ್ ಆದರೂ ಕೂಡ ಅವ್ರು ಆಡಲಿವಲ್ಲ, ಅದರಿಂದ ಒಂದು ಸ್ವಲ್ಪ ವೀಕ್ ಅನಿಸ್ತಿದೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬಂತು ಅವರೇ ದೀಕ್ಷಾ ಅವ್ರ ಹೆಸರು ತಗೋತಾರೆ. ಅಂದರೆ ಇವ್ರಿಗೂ ಕೂಡ ಅಷ್ಟೇ ಫಿಸಿಕಲಿ ಮತ್ತು ಮೆಂಟಲಿ ವೀಕ್ ಇದ್ದಾರೆ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ನಿರಂಜನ್ ಅವ್ರು ಹೇಳ್ತಾರೆ, ಅದರ 3 ಜನದಲ್ಲಿ ಯಾರು ಕರೆಕ್ಟಾಗಿ ಸಮರ್ಥಿಸ್ಕೋತಾರಲ್ಲ ಅವ್ರ ಬಗ್ಗೆ ಅವರು ಸೇವ್ ಆಗ್ತಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲಿ ಮಹಾಕವಿ ಮಂಜು ಅವರು ಸಕ್ಕದಾಗಿ ಸಮರ್ಥಿಸ್ಕೋತಾರೆ ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಟಾಸ್ಕ್ಗಳು ಬಂತಾರೆ ಜಡ್ಜಸ್ ತಾನೇ ಅಲ್ಲಿ ವಿನ್ನರ್ ಮಾಡೋದವ್ರನ್ನ, ಸಕ್ಕದಾಗಿ ಬಟ್ಟೆನೂ ಕೂಡ ಹಾಕೊಂಡಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂತ. ಹಂಗಂದರೆ ಏನು ಜಡ್ಜಸ್ ಕೊಟ್ಟಿದ್ದೆ ತಪ್ಪ, ಅವ್ರಿಗೆ ಒಂದು ರೀತಿ ಉಲ್ಟಾ ಹೇಳ್ತಿದ್ದೀರಾ ಅನ್ನೋ ಥರ ಅಲ್ಲಿ ಮಂಜು ಅವ್ರು ಕೇಳ್ತಾರೆ. ಅಂದರೆ ಅವರು ಕರೆಕ್ಟಾಗಿ ನಿರ್ಧಾರ ತೊಗೊಂಡಿಲ್ವಾ, ಸುಮ್ಮನೆ ಹಂಗಾರೆ ನನ್ನ ವಿನ್ನರ್ ಅಂತ ಇದು ಮಾಡೋರು ಅನ್ನೋ ಥರ ಎಲ್ಲ ಕೇಳ್ತಾರೆ. ಹಾಗೆ ಬಂತು ಅಂದರೆ ಅಲ್ಲೇನು ನಾನು ಏನು ಕೊಡಬೇಕು ಅದನ್ನು ಕೊಡ್ತೀನಿ, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಟಾಸ್ಕ್ ಎಲ್ಲ ಸಕ್ಕದಾಗಿ ಆಡ್ತೀನಿ, ಅದೇನು ಮಾಡೋಕ್ಕಾಗಲ್ಲ, ನನ್ನ ತಪ್ಪು. ಏನಂದರೆ ನಿಮ್ಮ ಟೀಮಿಗೆ ಬಂದಲ್ಲ, ನಿಮ್ಗೆ ಇಷ್ಟನೇ ಇರಲಿಲ್ಲ, ಅದು ನನ್ನ ದುರಂತ ಏನೂ ಮಾಡೋಕ್ಕಾಗಲ್ಲ, ನಾನು ಸಕ್ಕದ ಎಂಟರ್ಟೈನ್ಮೆಂಟ್ ಮಾಡ್ತೀನಿ, ಎಲ್ಲರೂ ತಿಂಕೋತೀನಿ, ಸಕ್ಕದಾಗಿ ಆಡ್ತೀನಿ ಅನ್ನೋ ಥರ ಹೇಳ್ತಾರೆ. ಒಟ್ನಲ್ಲಿ ನಾನು ನಿಮ್ಮ ಟೀಮಲ್ಲಿದ್ದರೆ ಒಂದು ರೀತಿ ನಾನು ಗೆಲ್ಲಲ್ಲ, ಒಂದು ರೀತಿ ನಾನು ನಿಮ್ಮ ಟೀಮಿಗೆ ಬಂದಿದ್ದೆ ದುರಂತ ಅನ್ನೋ ಥರ ಎಲ್ಲ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂತು ಅಂದರೆ ಅಲ್ಲಿ ಸುಷ್ಮಿತಾ ಅವ್ರು ಹೇಳ್ತಾರೆ, ಅವರು ಹೇಳ್ತಿದ್ದಾರೆ ಫಿಸಿಕಲಿ ಫಿಟ್ ಇದ್ದೀನಿ ಅಂತ. ನಾನು ಫಿಸಿಕಲಿ ಇದ್ದೀನಿ, ಆ ಮನ್ ಟಾಸ್ಕಲ್ಲಿ ಕೂಡ ಅಷ್ಟೇ ಉಗ್ರ ಎಲ್ಲ ಬಂತು ಅನ್ನೋ ಸ್ವಲ್ಪ ಉದ್ದ ಇತ್ತು, ಅದರಿಂದ ಈ ಥರ ಮಾಡ್ತಿದ್ದೆ. ಹಾಗೆ ದೀಕ್ಷಿತ್ ಅವರು ಕೂಡ ಹೇಳೋರು ಒಂದು ರೀತಿ ವೈಸ್ ಕ್ಯಾಪ್ಟನ್ ಅಂತ, ಯಾಕಂದರೆ ನಾನು ಆ ಥರ ಟೀಮ್ನ ಒಂದು ರೀತಿ ನಿಭಾಯಿಸಿದ್ದೀನಿ ಅಂತ ಹೇಳ್ಬೋದು. ಅಂದರೆ ನಾನು ಕೂಡ ಒಂದು ವೈಸ್ ಕ್ಯಾಪ್ಟನ್ ಥರ ಟೀಮ್ಗೋಸ್ಕರನೂ ಆಡಿದ್ದೀನಿ, ಹಾಗೆ ನನಗೋಸ್ಕರನೂ ಕೂಡ ಆಡ್ತೀನಿ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಬಂತವ್ರು ಇನ್ನೂ ಕೂಡ ಹೇಳ್ತಿರ್ತಾರೆ, ಅಷ್ಟರಲ್ಲಿ ಬಜಾರ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ದೀಕ್ಷಾ ಅವ್ರು ಹೇಳ್ತಾರೆ, ನಾನು ಮೆಂಟಲಿ ಅಂತ ಬಂದಾಗ ಕೂಡ ಮೊನ್ನೆ ಟಾಸ್ಕಲ್ಲೂ ಕೂಡ ಗೆದ್ದಿದ್ದೀನಿ. ಹಾಗೆ ದೀಕ್ಷಿತ್ ಅವ್ರು ಏನು ಐಸ್ ವಾಟರಲ್ಲಿ ಇದ್ದಾರಲ್ಲ ಆ ಥರ ಎಲ್ಲ ಕೊಟ್ಟರೆ ನಾನು ಅವ್ರು ಎಷ್ಟೊತ್ತಿರ್ತಾರೆ ಅಷ್ಟೊತ್ತೇ ನಾನು ಇರ್ತೀನಿ, ಅರ್ಧ ಗಂಟೆ ಮೇಲೇ ಇರ್ತೀನಿ, ಎಷ್ಟೊತ್ತಿರ್ತಾರೆ ನಾನು ಕೂಡ ಅಷ್ಟೊತ್ತೇ ಇರ್ತೀನಿ. ಹಾಗೆ ಫಿಸಿಕಲಿ ಅಂತ ಬಂದರೂ ಕೂಡ ಸಖತ್ ಫಿಟ್ ಇದ್ದೀನಿ, 2 ವರ್ಷದಿಂದ ಕೂಡ ವೆಯ್ಟ್ ಲಿಫ್ಟ್ ಮಾಡಿದ್ದೀನಿ, ಸಖತ್ ಫಿಟ್ ಇದ್ದೀನಿ. ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ, ನಾನಂತೂ ಸಖತ್ ಫಿಟ್ ಇದ್ದೀನಿ. ಇಲ್ಲೆಲ್ಲ ವುಮೆನ್ಗಿಂತನೂ ಕೂಡ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ನನಗನ್ಸುತ್ತೆ, ಯಾಕಂದರೆ ಆ ಥರ ಸ್ಟ್ರಾಂಗ್ ಇದ್ದೀನಿ ಅನ್ನೋ ಥರ ಎಲ್ಲ ಹೇಳ್ತಾರೆ. ಇದೆಲ್ಲ ಆದಮೇಲೆ ಟೀಮ್ ಓನರ್ ಏನಿದ್ದಾರಲ್ಲ ಸಂಗೀತ ಅವರು, ಅವ್ರಿಗೆ ಹೇಳ್ತಾರೆ, ಅಂದರೆ ನಿಮ್ಮ ಟೀಮಲ್ಲಿ ಒಬ್ಬರನ್ನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಇಷ್ಟು ಏನು ಸಮರ್ಥನೆ ಮಾಡ್ಕೊಂಡಿದ್ದಾರಲ್ಲ, ಆ ಸಮರ್ಥನೆಯಲ್ಲಿ ನಿಮ್ಗೆ ಯಾರ್ದು ಇಷ್ಟ ಆಗುತ್ತೆ ಅವ್ರನ್ನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದರಿಂದ ಅಲ್ಲಿ ಸಂಗೀತ ಅವ್ರು ಬಂತವ್ರೆ ಮಂಜು ಅವ್ರನ್ನ ಸೇವ್ ಮಾಡ್ಕೋತಾರೆ. ಅದಾದಮೇಲೆ ಮಂಜು ಅವರಲ್ಲಿ ಆ ಯಮನ್ನ ಫಸ್ಟು ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಅವ್ರು ಬಂತವ್ರೆ ಪೂರ್ಣಿಮಾ ಅವರು ಮಾತಾಡ್ಬೋದು ಅಂತಾರೆ. ಅದಕ್ಕೆ ಅಲ್ಲಿ ಮಂಜು ಅವರು ಏನು ಮಾತಾಡ್ತೀರಾ ಸುಮ್ಮನಿರಿ, ನೀವು ಮಾತಾಡೋದು ನಿಮಗೆ ಗೊತ್ತಾಗ್ತಾಯಿಲ್ಲ ಅಂದ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂತು ಅಂದರೆ ಸುಷ್ಮಿತಾ ಮತ್ತು ದೀಕ್ಷೆ ಏನಿದಾರಲ್ಲ ಇವರಿಬ್ರಿಗೂ ಒಂದು ಟಾಸ್ಕ್ನ ಕೊಡ್ತಾರೆ. ಅವ್ರು ಅಲ್ಲೂ ಕೂಡ ಅಷ್ಟೇ ಸಮರ್ಥನೆ ಮಾಡ್ಕೊಂಡು ಒಬ್ಬರು ಸೇವ್ ಆಗಬೇಕಿರುತ್ತೆ. ಆಮೇಲೆ ಟಾಸ್ಕ್ ಬಂತು ಅಂದರೆ ಅಲ್ಲೊಬ್ರು ಏನು ಟಾರ್ಗೆಟ್ ಇದೆಯಲ್ಲ, ಟಾರ್ಗೆಟ್ ಒಬ್ಬರು ನಿಂತ್ಕೋಬೇಕಲ್ಲಿ ಕೈನ ಹಿಂಗೆ ಹಿಡ್ಕೊಂಡು, ಇನ್ನೊಬ್ರು ಈ ಕಡೆ ಬಂತು ಅಂದರೆ ಅಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಬೇಕಾಗಿದೆ, ಅಂದರೆ ಬ್ಲೇಮ್ ಮಾಡಬೇಕಾಗಿದೆ, ಅಂದರೆ ಅವ್ರ ಬಗ್ಗೆ ಒಂದು ಪಾಯಿಂಟ್ ಹೇಳಬೇಕು. ಅಲ್ಲಿ ಟೊಮೊಟೊ ಇರುತ್ತೆ, ಟೊಮೊಟೊ ಎತ್ಕೊಂಡು ಹೊಡಿಬೇಕು. ಆಮೇಲೆ ನೆಕ್ಸ್ಟ್ ಬಂದು ಅಂದರೆ ಅಲ್ಲೇನು ಟಾರ್ಗೆಟ್ ಆಗಿರ್ತಾರಲ್ಲ ಅವ್ರು ಬರ್ತಾರೆ, ಏನೊಂದು ಅವ್ರನ್ನ ಬ್ಲೇಮ್ ಮಾಡಿರ್ತಾರಲ್ಲ, ಇಲ್ಲ ನಾನು ಆ ಥರ ಅಲ್ಲ ನೀವು ಹೇಳಿದ ತಪ್ಪು ಅಂದ್ಬಿಟ್ಟು ನೆಕ್ಸ್ಟು ಅವ್ರನ್ನ ಟಾರ್ಗೆಟ್ ಮಾಡಿ ಹೊಡಿಬೇಕಾಗಿರುತ್ತೆ. ಇಲ್ಲಿ ಬಂತು ಅಂದರೆ ಫಸ್ಟ್ ಬಂತು ಅಂದರೆ ಟಾರ್ಗೆಟು ಸುಷ್ಮಿತಾ ಅವ್ರು ಹೋಗ್ತಾರೆ, ದೀಕ್ಷಾ ಅವರು ಅಲ್ಲಿ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಏನು ಮನ್ ಟಾಸ್ಕಲ್ಲಿ ಸುಷ್ಮಿತಾ ಅವ್ರದ್ದು ಉದ್ದುದ್ದ ಉಗ್ರಿತಲ್ಲ ಅದನ್ನು ಹೇಳ್ತಾರೆ ಅಲ್ಲಿ ದೀಕ್ಷಾ ಅವರು. ಅವ್ರು ಏನು ನೈಲ್ಸ್ ಎಲ್ಲ ಉದ್ದುದಕ್ಕೆ ಇಲ್ಲಿ ಸ್ಟೈಲ್ ಮಾಡೋಕ್ಕೆ ಬಂದಿದ್ದೀರಾ ಅನ್ನೋ ಥರ ಹೇಳ್ತಾರೆ. ಅದಕ್ಕೆ ಅಲ್ಲಿ ಸುಷ್ಮಿತಾ ಅವ್ರು ಹೇಳ್ತಾರೆ, ಅಂದರೆ ನಾನೇನು ಒಲಿಂಪಿಕ್ಗೆ ಬಂದಿಲ್ಲ, ಇಲ್ಲಿ ಏನೊಂದು ಬಿಗ್ ಬಾಸ್ ಅಂತ ಬಂದಾಗ ಒಂದು ಸ್ಟೈಲು ಕೂಡ ಇರಬೇಕು, ಒಂದು ಗ್ಲಾಮರ್ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ದೀಕ್ಷಾ ಅವರು ಆ ನೈಲ್ಸಿಂದ ಒಂದು ಆಟ ಆಳೈತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಸುಷ್ಮಿತಾ ಅವರು, ನಾನು ನೈಲ್ಸು ನೋವ್ತಿದೆ ಅಂತ ಯಾರಿಗೂ ಕೂಡ ಹೇಳಲಿಲ್ಲ, ಹಾಗೆ ನಾನು ನೈಲ್ಸಿಂದ ಈ ಥರ ಟಾಸ್ಕ್ ಆಳಾಯಿತು ಅಂತಲೂ ಹೇಳಲಿಲ್ಲ, ಹಾಗೆ ನಾನು ಹೇಳಿದ್ದು ನೈಲ್ಸ್ ಇತ್ತಲ್ಲ ಅದರಿಂದ
ಕಡೆಯಿಂದ ಹಿಂಗೆ ನಾನು ಈ ಥರ ಮಣ್ಣಲ್ಲಿ ಹಿಂಗೆ ಕೈ ಹಿಂಗೆ ಅಂದ್ಬಿಟ್ಟು ತೆಗಿತಿದೆ ಅಂತ ಹೇಳಿದೆ. ಯಾರಿಗಾದ್ರೂ ಈ ಥರ ನಂಗೆ ನೈಲ್ಸಿಂದ ಇದಾಗಿದೆ ಆ ಥರ ಏನು ಹೇಳು ಇಲ್ಲ, ನಂಗೆ ನೈಲ್ಸಿಂದ ಏನು ಕೂಡ ಆಟಕ್ಕೆ ಎಫೆಕ್ಟ್ ಆಗಿಲ್ಲ ಅನ್ನೋ ಥರ ಹೇಳ್ತಾರೆ. ಫಸ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅನ್ನೋ ಥರ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಪಾಯಿಂಟ್ ನಂಬರ್ 2 ಅಂತ ಹೇಳಕ್ಕೆ ಹೋಗ್ತಿರ್ತಾರೆ. ಅದರಿಂದ ಸುಷ್ಮಿತ್ ಅವರು ಏನು ಪಾಯಿಂಟ್ ನಂಬರ್ 2, 3 ಫಸ್ಟ್ ಹೊಡೆಯೋದು ಕಲಿ ಅಂತ ಹೇಳ್ತಾರೆ. ಅರೆ ಟೊಮೊಟೊ ಕರೆಕ್ಟಾಗಿ ಹೊಡಿತಾರಲ್ಲ, ಆಮೇಲೆ ಕರೆಕ್ಟಾಗಿ ಹೊಡೆದೇ ಬಿಡ್ತಾರೆ ಅಂತ ಹೇಳ್ಬೋದು ಅವ್ರು ಹೇಳಿಸಕ್ಕೆ ನಾನೇ. ಅದಾದಮೇಲೆ ಬಂತು ಅಂದರೆ ಅಲ್ಲಿ ತಿರ್ಗಾ ಇದೇ ಥರ ಹೇಳ್ತಾನೆ ಇರ್ತಾರೆ. ಅರೆ ಏನೋ ಒಂದು ಟಾಸ್ಕ್ ಅಂತ ಕೊಟ್ಟಾಗ ಮೊನ್ನೆ ಅದರಲ್ಲೂ ಕೂಡ ಚೆನ್ನಾಗಿ ಆಡಿಲ್ಲ, ನಾನು ಸಕ್ಕತ್ತಾಗಿ ಆಡಿದ್ದೀನಿ ಈ ಥರ ಎಲ್ಲ ಹೇಳ್ತಿರ್ತಾರೆ. ಆಮೇಲೆ ಹಾಗೆ ಬಂತವ್ರೆ ಏನೊಂದು ಟೀಮ್ನ ಲೀಡ್ ಮಾಡಿದೆ ಅಂತೀಯಲ್ಲ, ನಿನ್ಗೆ ಯಾರು ಹೇಳಿದ್ದು ಮಾಡೋಕ್ಕೆ, ಈ ಥರ ಒಂದು ಸ್ವಲ್ಪ ವಾದ ವಿವಾದ ನಡೆಯುತ್ತೆ. ಒಟ್ಟಿನಲ್ಲಿ ಇಲ್ಲಿ ಏನು ಕೂಡ ಒಂದು ಕರೆಕ್ಟಾದ ಪಾಯಿಂಟ್ ಇರಲಿಲ್ಲ ಅಂತ ಹೇಳ್ಬೋದು. ಆಮೇಲೆ ತಿರ್ಗಾ ಅವ್ರು ಸುಷ್ಮಿತ್ ಅವರು ಬಂದು ಕೂಡ ಅಷ್ಟೇ ಅವ್ರೇನು ಇಲ್ಲಿ ಬಂದು ನೆಕ್ಸ್ಟ್ ಅವ್ರು ದೀಕ್ಷಾ ಅವ್ರನ್ನ ಬ್ಲೇಮ್ ಮಾಡಬೇಕಲ್ಲ. ಅರೆ ಇಲ್ಲಿ ದೀಕ್ಷಾ ಅವರು ಸುಷ್ಮಿತಾ ಅವ್ರನ್ನ ಬ್ಲೇಮ್ ಮಾಡಿರಲ್ಲ, ಅದನ್ನೆಲ್ಲ ಸಮರ್ಥಿಸ್ಕೋಬೇಕಲ್ಲ. ಅಲ್ಲೂ ಕೂಡ ಅಷ್ಟೇ ಅನ್ನೋ ಒಂದು ರೀತಿ ಸುಷ್ಮಿತಾ ಬಂದು ಒಂದು ರೀತಿ ರಗಡಾಗಿರ್ತಾರೆ ಅಂತ ಹೇಳ್ಬೋದು. ಅಂದರೆ ಏನೊಂದು ಟೊಮೊಟೊ ಹೊಡೆಯೋದಾಗಿರ್ಬೋದು, ಹಾಗೆ ಅವ್ರು ಮಾತಾಡೋದು ಕೂಡ ಅಷ್ಟೇ ಒಂದು ಸ್ವಲ್ಪ ಏನು ಬಿಗ್ ಬಾಸಲ್ಲಿ ಜಗಳ ಆಡ್ತಾರಲ್ಲ ಆ ಥರನೇ ಆಡ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಅವ್ರವ್ರನ್ನ ಒಂದು ರೀತಿ ಸಮರ್ಥಿಸ್ಕೋತಾರೆ, ನಾನೇ ಸ್ಟ್ರಾಂಗು ಅನ್ನೋ ಥರ ಅಂತ ಹೇಳ್ಬೋದು. ಅದಾದಮೇಲೆ ಅಲ್ಲಿ ಟ್ವಿಸ್ಟ್ ಏನಂದರೆ ಅಲ್ಲಿ ಸಂಗೀತ ಅವ್ರು ಸೇವ್ ಮಾಡೋಂಗಿಲ್ಲ ಇವಾಗ, ಅವ್ರ ಟೀಮೇ ಅಲ್ವಾ, ಅದರಿಂದ ಅಲ್ಲಿ 3 ಜನ ಜಡ್ಜಸ್ ಏನಿದ್ದಾರಲ್ಲ ಅವರಲ್ಲಿ ಸೇವ್ ಮಾಡಬೇಕು. ಅದರಿಂದ ಅಲ್ಲಿ 3 ಜನನೂ ಕೂಡ ಅಷ್ಟೇ ದೀಕ್ಷಾ ಅವ್ರನ್ನ ಸೇವ್ ಮಾಡ್ಕೋತಾರೆ, ಸುಷ್ಮಿತ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂದರೆ ದೀಕ್ಷಾ ಹೇಳಿದ್ರಲ್ಲಿ ಒಂದು ಸ್ವಲ್ಪ ವ್ಯಾಲಿಡ್ ಪಾಯಿಂಟ್ ಇತ್ತು ಅಂದ್ಬಿಟ್ಟು ಅಲ್ಲಿ ದೀಕ್ಷಾ ಅವ್ರನ್ನ ಸೇವ್ ಮಾಡ್ಕೋತಾರೆ. ಒಟ್ಟು ಸುಷ್ಮಿತ್ ಅವರಂತೂ ಒಂದು ರೀತಿ ಸಖತ್ ರಗಡಾಗಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಮೇಲೆ ಅಲ್ಲಿ ಜಡ್ಜಸ್ ಕೂಡ ಹೇಳ್ತಾರೆ, ಆದರೆ ಏನು ನಿಮಗೆ ನೀವು ಸಮರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಲ್ಲ, ನೀವು ಕೂಡ ಏನು ಅಂತ ನಿಮ್ಮ ಬಗ್ಗೆ ಹೇಳ್ಕೋಬೇಕು ತಾನೆ ಅನ್ನೋ ಥರ ಹೇಳ್ತಾರೆ. ಸುಮ್ಮನೆ ಏನು ಪಾಯಿಂಟ್ ಹೇಳ್ದಂಗೆ ಒಂದು ರೀತಿ ಜಗಳ ಆಡ್ತೀರಿ, ಈ ರೋಡಲ್ಲಿ ಜಗಳ ಆಡ್ತಾರಲ್ಲ ಆ ಥರ ಜಗಳ ಆಡ್ತಿದ್ದೀರಿ ಅನ್ನೋ ಥರ ಚಂದನ್ ಶೆಟ್ಟಿ ಅವ್ರು ಹೇಳ್ತಾರೆ. ಒಂದು ರೀತಿ ನಿಮಗೆ ನೀವು ಏನು ಅಂತಲೂ ಕೂಡ ಹೇಳ್ಕೊಬೋದಾಗಿತ್ತು. ಬಟ್ ಸುಮ್ಮನೆ ನಿಮ್ಮ ಬಗ್ಗೆ ಅವ್ರು ಹೇಳ್ತೀರಿ, ಅವ್ರ ಬಗ್ಗೆ ನೀವು ಹೇಳ್ತೀರಿ. ಬಟ್ ಯಾರು ಒಂದು 2 ವ್ಯಾಲಿಡ್ ಪಾಯಿಂಟಿಂದ ಅಲ್ಲಿ ದೀಕ್ಷಾ ಅವ್ರನ್ನ ಸೇವ್ ಮಾಡ್ತೀವಿ ಅಂದ್ಬಿಟ್ಟು ದೀಕ್ಷಾ ಅವ್ರನ್ನ ಸೇವ್ ಮಾಡ್ತಾರೆ. ಅಲ್ಲಿ ಸುಷ್ಮಿತ್ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಸಂಗೀತ ಟೀಮಿಂದ ಸುಷ್ಮಿತ್ ಅವರು ಎಲಿಮಿನೇಟ್ ಆದರು. ನೆಕ್ಸ್ಟು ಯಾವ ಟೀಮಲ್ಲಿ ಯಾರು ಹೋಗ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.